ಅಂದ್ರೆ ಸಾಲ ಮನ್ನಾ ಆಗಿದೆ. ಶಿವಾನಂದ ಪಾಟೀಲ್ರು ಹಿರಿಯ ಅನುಭವಿ ಶಾಸಕರು ಮತ್ತು ಮಂತ್ರಿ, ಸಹಕಾರಿ ಕ್ಷೇತ್ರದಲ್ಲಿ ಬಹಳ ವರ್ಷಗಳ ಕಾಲ ಕೆಲಸ ಮಾಡಿದಂಥ ಸಹಕಾರಿ ಧುರೀಣರು. ಅವ್ರ ಬಾಯಿನಲ್ಲಿ ಬರ್ತಿರೋ ಮಾತುಗಳು ಸಹನೀಯವಲ್ಲ. ಅವರು ರೈತರು ಬರಗಾಲಕ್ಕೆ ಕಾಯ್ತಾರೆ ಅನ್ನುವಂಥ ಮಾತನ್ನು ಹೇಳೋ ಮೂಲಕ ಇಡೀ ರೈತ ಸಮುದಾಯವನ್ನು ಅಪಮಾನಿಸಿದ್ದಾರೆ. ಮತ್ತು ಯಾವುದು ರೈತ ಸಂಸ್ಕೃತಿ ಇದೆ, ಮಣ್ಣನ್ನೇ ಪೂಜಿಸಿ ಮಣ್ಣಿನ ಜೊತೆಗೆ ಬೆರೆತು ಮಣ್ಣಿನಿಂದಲೇ ಫಲ ಪಡೆದು ಜಗತ್ತಿಗೆ ಹಂಚುವಂಥ ರೈತ ಸಂಸ್ಕೃತಿಯನ್ನು ಅಪಮಾನಿಸಿದ್ದಾರೆ. ಹಿಂದೆ ನೋಟುಗಳನ್ನು ಅವರ ಮೇಲೆ ತೂರಿಸ್ಕೊಂಡಿದ್ದನ್ನು ನಾವು ನೋಡಿದ್ವಿ. ಈಗ ರೈತರಿಗೆ ಈ ರೀತಿ ಅಪಮಾನಿಸೋದು ಮಾತನಾಡಿದ್ದಾರೆ. ಬರಗಾಲಕ್ಕೆ ರೈತರು ಕಾಯ್ತಿರ್ತಾರೆ, ಸಾಲ ಮನ್ನಾ ಆಗಲಿ ಅಂತ ಹೇಳಿ ಹೇಳೋ ಮೂಲಕ ರೈತ ಸಮುದಾಯವನ್ನು ಅಪಮಾನಿಸಿದ್ದಾರೆ. ಇವ್ರನ್ನ ಮಂತ್ರಿ ಸ್ಥಾನದಲ್ಲಿ ಮುಂದುವರಿಸಿದ್ರೆ ಆ ಪಾಪಕ್ಕೆ ಕಾಂಗ್ರೆಸ್ ಹೊಣೆ ಆಗಬೇಕಾಗತ್ತೆ. ಇದು ಬಹುಶಃ ಅಧಿಕಾರದ ಅಹಂಕಾರದ ಒಂದು ಭಾವನೆ ಅವರಲ್ಲಿ ಮಾತಾಡಿಸ್ತಾ ಇದೆ. ಅಧಿಕಾರದ ಪಿತ್ತ ನೆತ್ತಿಗೇರಿದಾಗ ಅಹಂಕಾರದಿಂದ ಸ್ಥಿತಪ್ರಜ್ಞತೆಯನ್ನು ಕಳ್ಕೊಳ್ತಾರಂತೆ. ಬಹುಶಃ ಈಗ ಇವರಿಗೆ ಶಿವಾನಂದ ಪಾಟೀಲ್ರಿಗೆ ಆಗಿರೋದು ಕೂಡ ಅಧಿಕಾರದ ಮದ, ಅಹಂಕಾರ. ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ಲಿಕ್ಕೆ ಬಯಸ್ತೇನೆ, ಮದ ನೀವೇ ಇಳಿಸ್ತೀರೋ ಅಥವಾ ಜನನೇ ನಿಮ್ಮನ್ನೂ ಸೇರಿಸಿ ಇಳಿಸ್ಬೇಕು? ನೀವೇ ಮದ ಇಳಿಸಿದ್ರೆ ನಿಮಗೂ ನಿಮ್ಮ ಪಾರ್ಟಿಗೂ ಕ್ಷೇಮ. ನೀವು ಮದ ಇಳಿಸ್ತಾ ಇದ್ರೆ ರಾಜ್ಯದ ಜನ ನಿಮ್ಮ ಅಧಿಕಾರದ ಅಹಂಕಾರದ ಮದವನ್ನು ಇಳಿಸ್ತಾರೆ. ಈ ಒಂದು ಕ್ಷಣಕ್ಕೂ ಅವರು ಮಂತ್ರಿ ಸ್ಥಾನದಲ್ಲಿ ಇರಲಿಕ್ಕೆ ಯೋಗ್ಯ ಅಲ್ಲ. ಒಂದು ಕ್ಷಣಕ್ಕೂ ರೈತ ಸಮುದಾಯವನ್ನು ಅಪಮಾನಿಸಿದ, ನೋಟುಗಳನ್ನು ಮೈಮೇಲೆ ಅಭಿಷೇಕ ಮಾಡಿಸ್ಕೊಂಡಂತ ಇಂಥ ವ್ಯಕ್ತಿ ಮಂತ್ರಿಯಾಗಿರ್ಲಿಕ್ಕೆ ಯೋಗ್ಯ ಅಲ್ಲ. ಅವ್ರನ್ನ ಸಂಪುಟದಿಂದ ವಜಾ ಮಾಡಬೇಕು. ವಜಾ ಮಾಡದೇ ಇದ್ರೆ ಆ ಪಾಪ ಇಡೀ ಕಾಂಗ್ರೆಸ್ ಪಾರ್ಟಿಯನ್ನು ಸುತ್ತಕೊಳ್ಳುತ್ತೆ. ರೈತ ಸಮುದಾಯವನ್ನು ಅಪಮಾನ ಮಾಡಿರೋದನ್ನ ಯಾರೂ ಕೂಡ ಸಹಿಸೋದಕ್ಕೆ ಸಾಧ್ಯ ಇಲ್ಲ. ರೈತ ಮಳೆಗಾಗಿ ಕಾತರಿಸ್ತಾ ಇರ್ತಾನೆ. ಭೂಮಿಗೆ ಬೀಜವನ್ನು ಬಿತ್ತಿ ಇವ್ರು ಕೊಡೋ ಭಿಕ್ಷೆಗೆ ಯಾರು ಕಾಯೋದಿಲ್ಲ. ಬೀಜ ಬಿತ್ತಿ ಅದು ಬೆಳೆಯಾಗೋದಕ್ಕೆ ತನ್ನ ಬದುಕನ್ನ ತಪಸ್ಸಿನ ರೀತಿಯಲ್ಲಿ ಸಮರ್ಪಣೆ ಮಾಡ್ಕೊಳ್ತಾನೆ. ಬೆವರನ್ನ ರಕ್ತವನ್ನು ಬೆವರಾಗಿ ಸುರಿಸ್ತಾನೆ. ಅಂತ ಒಬ್ಬ ರೈತ ಸಮುದಾಯಕ್ಕೆ ರೈತನಿಗೆ ಅಪಮಾನ ಮಾಡುವಂತ ಕೆಲಸ ಯಾರು ಕೂಡ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಅವ್ರನ್ನ ಉಚ್ಚಾಟಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ.